ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ 600+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನಿಮ್ಮೆಲ್ಲ ಈ ಸಪೋರ್ಟ್ಗೂ ತುಂಬಾನೇ ಥ್ಯಾಂಕ್ಸ್. ನಮ್ಮ ಕಂಟೆಂಟ್ನ, ನಮ್ಮ ವಿಡಿಯೋನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಹೆಚ್ಚೆಚ್ಚು ವ್ಯೂಸ್ ಬರ್ತಾ ಇದೆ, ಲೈಕ್ಸ್ ಬರ್ತಾ ಇದೆ, ಶೇರ್ ಬರ್ತಾ ಇದೆ. ನಿಮ್ಮೆಲ್ಲ ಈ ಸಪೋರ್ಟ್ಗೂ ನನ್ನ ತುಂಬಾನೇ ಥ್ಯಾಂಕ್ಸ್ ಅಂತಾನೆ ಹೇಳ್ತಾ ಇದ್ದೀನಿ. ನಮ್ಮ ಈ ಒಂದು ಖುಷಿ ಮೂಮೆಂಟ್ ಅಲ್ಲಿ ನಾನು ನಿಮ್ಮೊಂದಿಗೆ ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅದ್ಯಾವುದು ಅಂತಂದ್ರೆ ನಮ್ಮ ಮಲೆನಾಡಿನ ಸ್ಪೆಷಲ್ ಆಗಿರುವಂತಹ ಬಾಳೆದೆಲೆ ಮಸಾಲೆ ಕಡುಬು. ಬಾಳೆದೆಲೆ ಮಸಾಲೆ ಕಡುಬನ್ನ ನಾವು ಬಾಳೆದೆಲೆಯನ್ನ ಯೂಸ್ ಮಾಡ್ಕೊಂಡು ಮಾಡುವಂತಹ ರೆಸಿಪಿ ಆಗಿರುತ್ತೆ. ಇದು ಬಂದ್ಬಿಟ್ಟು ಏನಂದ್ರೆ ಯಾವುದೇ ತರದ ನಾವು ಎಣ್ಣೆನು ಏನು ಸಹ ಯೂಸ್ ಮಾಡೋದಿಲ್ಲ. ಡೈಲಿ ನಮ್ಗೆ ಎಣ್ಣೆ ತಿಂಡಿ ತಿಂದು ಬೇಜಾರಾಗಿರೋರಿಗೆ, ಸಪೋಸ್ ಯಾವ್ದಂದ್ರೆ ಉಪ್ಪಿಟ್ಟು ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಈ ತರ ನಾವು ಅವಲಕ್ಕಿ, ಚಿತ್ರಾನ್ನ ಈ ತರ ಎಲ್ಲ ತಿಂದು ಬೇಜಾರಾಗಿರೋರಿಗೆ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಬಿಟ್ಟು ದೊಡ್ಡವರ್ಗು ತುಂಬಾನೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸಾಫ್ಟ್ ಆಗಿರೋದ್ರಿಂದ ಎಲ್ಲರಿಗೂ ನಾವು ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದೊಂದು 20-30 ನಿಮಿಷದಲ್ಲಿ ಆಗುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರುತ್ತೆ. ಇದು ನೀವು ವೀಕೆಂಡ್ಸ್ ಅಲ್ಲೆಲ್ಲ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ಈ ಬಾಳೆದೆಲೆ ಮಸಾಲೆ ಕಡುಬನ್ನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ಬಾಳೆದೆಲೆ ಮಸಾಲ ಕಡುಬು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಮೊದಲನೇದಾಗಿ ನೋಡಿ, ನಾನು ಬಾಳೆದೆಲೆ ತಗೊಂಡಿದ್ದೀನಿ. ಇದನ್ನ ಒಂದು 4 ಬಾಳೆದೆಲೆ ತಗೊಂಡಿದ್ದೀನಿ, ಈ ತರ ಉದ್ದುದ್ದ ಇರೋದು. ಮತ್ತೆ ಅಕ್ಕಿ ರವೆ ತಗೊಂಡಿದ್ದೀನಿ, ಒಂದು ಅರ್ಧ ಕೆಜಿ ಆಗಷ್ಟು ನಾನು ಅಕ್ಕಿ ರವೆ ತಗೊಂಡಿದ್ದೀನಿ. ಈ ಬೌಲಲ್ಲಿ ಒಂದು 3/4 ಬೌಲ್ ಆಗಷ್ಟು ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇದನ್ನ ಒಂದು 2 ಗಂಟೆ ನಾನು ನೆನೆಸಿಟ್ಕೊಂಡಿದ್ದೆ. ಒಂದ್ ಗೆಡ್ಡೆ ಈರುಳ್ಳಿನ ನಾನು ನೋಡಿ ಈ ತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ. ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗಷ್ಟು ನಾನು ಕರಿಬೇವು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ಅನ್ನ ತಗೊಂಡಿದ್ದೀನಿ. ನೋಡಿ ಈ ಬೌಲಲ್ಲಿ ಒಂದು 3/4 ಬೌಲ್ ಆಗಷ್ಟು ಅನ್ನ ತಗೊಂಡಿದ್ದೀನಿ, ಬಾಯ್ಲ್ಡ್ ರೈಸ್ ಇದು. ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ 3 ಹಸಿ ಶುಂಠಿ ಪೀಸ್ ಈ ತರ ಚಿಕ್ಕ ಚಿಕ್ಕದು ತಗೊಂಡಿದ್ದೀನಿ. ಒಂದು ಚಿಟಿಕೆ ಸೋಡಾ ಯೂಸ್ ಮಾಡ್ತೀನಿ, ಸ್ವಲ್ಪ ಕಡುಬು ಉಬ್ಬಿ ಬರುತ್ತೆ, ಸೊ ಅದಕ್ಕೆ ನಾನು ಒಂದು ಚಿಟಿಕೆ ಆಗಷ್ಟು ಸ್ವಲ್ಪ ಸೋಡಾ ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ನಾನೊಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಈ ಮಸಾಲೆಗಳನ್ನೆಲ್ಲವೂ ನಾವು ರುಬ್ಕೊಂಡ್ ಬರ್ಬೇಕು. ಸೊ ಅದಕ್ಕೆ ನಾನೀಗ ಕೊತ್ತಂಬರಿ ಕಾಳು ಹಾಕೋತೀನಿ ಮಿಕ್ಸರ್ಗೆ. ಉದ್ದಿನಬೇಳೆ ನಾನು 2 ಗಂಟೆ ನೆನೆಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಹ 2 ಗಂಟೆ ಇದನ್ನ ನೆನೆಸ್ಬಿಟ್ಟು ಯೂಸ್ ಮಾಡಿ, ಇಲ್ಲಾಂದ್ರೆ ಹಂಗೆ ಗಟ್ಟಿ ಇರುತ್ತೆ ಇದು. ಇಲ್ಲಾಂದ್ರೆ ಕಡುಬು ಏನಂದ್ರೆ ಸಾಫ್ಟ್ ಆಗಿ ಬರೋದಿಲ್ಲ, ಗಟ್ಟಿ ಗಟ್ಟಿ ಅನ್ಸುತ್ತೆ ತಿನ್ನಕ್ಕೆ. ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕರಿಬೇವು, ಅನ್ನ, ಉಪ್ಪು ಸ್ವಲ್ಪ ಹಾಕೊಳ್ಳಿ, ಮತ್ತೆ ಚೆಕ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಂತ್ರಿ. ಈರುಳ್ಳಿ ನೋಡಿ, ಎಲ್ಲ ಮಸಾಲೆನೂ ಹಾಕ್ಬಿಟ್ಟು ನಾನು ಸ್ವಲ್ಪ ಇದು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕೋತೀನಿ. ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ನಾನು ನೀರನ್ನು ಯೂಸ್ ಮಾಡ್ತೀನಿ. ಚೆನ್ನಾಗಿ ಫೈನ್ ಆಗಿ ಇದನ್ನ ರುಬ್ಕೊ ಬರ್ತೀನಿ. ಇವಾಗ ನೋಡಿ, ಇಷ್ಟು ಫೈನ್ ಆಗಿ ಇದನ್ನ ರುಬ್ಕೊಂಬಂದ್ರೆ ಸಾಕು. ಇವಾಗ ಇದು ಅಕ್ಕಿ ರವೆ ಇದೆಯಲ್ವಾ, ಇದಕ್ಕೆ ನಾವೀಗ ಕಡಲೆಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ ಜೊತೆಗೆ ಸ್ವಲ್ಪ ನಾನು ಅಡಿಗೆ ಸೋಡಾ ಯೂಸ್ ಮಾಡ್ತೀನಿ, ಸ್ವಲ್ಪ ಹಾಕೊಂಡ್ರೆ ಸಾಕು. ಇದಕ್ಕೆ ರುಬ್ಕೊ ಬಂದಿದೀವಲ್ವಾ, ಈ ಮಸಾಲಾನ ಹಾಕೋಬೇಕು. ಮಸಾಲನೆಲ್ಲ ನಾವೀಗ ಅಕ್ಕಿ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾವೀಗ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾವೀಗ ಗಟ್ಟಿ ಕಲ್ಸ್ಕೊಬೇಕು, ತುಂಬಾ ತೆಳು ಆಗ್ಬಾರ್ದು, ಗಟ್ಟಿನೇ ಕಲ್ಸ್ಕೊಬೇಕು ನಾವ್, ಯಾಕಂದ್ರೆ ಅನ್ನ ಎಲ್ಲ ಹಾಕಿರ್ತೀವಲ್ವಾ, ಮತ್ತೆ ಅದು ನೀರು ಉಟ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಗಟ್ಟಿ ಕಲ್ಸ್ಕೊಬೇಕು. ನೀಟಾಗಿ ಕಲ್ಸ್ಕೊಂಡ್ಬಿಟ್ಟು ನಾವ್ ಇದನ್ನ ಒಂದ್ ನೈಟ್ ಫುಲ್ ನಾವ್ ಇದನ್ನ ನೆನೆ ಇಡ್ಬೇಕು. ಅಂದ್ರೆ ಈ ತರ ನಾವು ಗಟ್ಟಿ ಕಲ್ಸ್ಕೊಬೇಕು. ಇನ್ನೊಂದ್ ಸ್ವಲ್ಪ ನಾನು ನೀರನ್ನ ಹಾಕೋತೀನಿ. ನೋಡಿ, ಈ ತರ ನಾವು ಚೆನ್ನಾಗಿ ನೀರನ್ನ ಸೇರ್ಸ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸಿಡ್ಬೇಕು. ಒಂದ್ ರಾತ್ರಿ ನೆನ್ಸಿಟ್ಬಿಟ್ರೆ ಸಾಕು, ಬೆಳಗ್ಗೆ ನಾವು ಆರಾಮಾಗಿ ಇದನ್ನ ಬ್ರೇಕ್ಫಾಸ್ಟ್ಗೆ
ಮಸಾಲೆ ಕಡುಬು ಮಾಡ್ಕೊಬೋದು. ಚೆನ್ನಾಗಿ ಕಲ್ಸ್ಕೊಬರೋಣ. ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ಒಂದು ರಾತ್ರಿ ಪೂರ್ತಿ ನೆನೆ ಇಡೋಣ. ಬೆಳಗ್ಗೆ ನಾವು ಆ ಬಾಳೆದೆಲೆನ ಕಂದಿಸ್ಬಿಟ್ಟು ಮಸಾಲೆ ಕಡುಬನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನ ಒಂದು ನೈಟ್ ನಾನು ನೆನೆ ಇಟ್ಟಿದ್ನಲ್ವಾ, ಈಗ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಹಿಟ್ಟೆಲ್ಲ. ಈ ತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಿಮಗೆ ಉಪ್ಪು ಬೇಕಾದ್ರೆ ಉಪ್ಪು ಸೇರಿಸ್ಕೊಳ್ಳಿ. ಇಷ್ಟೇ ಗಟ್ಟಿ ಇರ್ಬೇಕಿದು, ಮತ್ತೆ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಂಬೇಡಿ. ನೀರು ಹಾಕೊಂಡ್ರೆ ಈಗ ಕಡುಬನ್ನ ಕಟ್ಟೋಕ್ ಬರಲ್ಲ. ಇದು ಈ ಕಡೆ ಇರ್ಲಿ, ಚೆನ್ನಾಗಿ ಕಲಸಿಬಿಟ್ಟು ನೋಡಿ ಚೆನ್ನಾಗಿ ಕಲ್ಸಿದೀನಿ. ಈ ಕಡೆ ಒಂದ್ ಸೈಡ್ ಎತ್ತಿಟ್ಕೊಳ್ಳೋಣ. ಈ ಕಡೆ ನಾನು ನಿನ್ನೆ ಬಾಳೆದೆಲೆ ತಗೊಂಡಿದ್ನಲ್ವಾ, ಇದು ನಾವು ಮಾಡ್ತಿರೋದು ಬಾಳೆದೆಲೆ ಮಸಾಲೆ ಕಡುಬು. ಸೊ ನಾವೇನ್ ಮಾಡ್ಬೇಕಂದ್ರೆ ಬಾಳೆದೆಲೆಯಲ್ಲಿ ಕಡುಬನ್ನ ಕಟ್ಕೋತೀವಲ್ವಾ, ಅದಕ್ಕೆ ನಾವು ಬಾಳೆದೆಲೆನ ಕಂದಿಸ್ಕೋಬೇಕು. ಹೇಗಂತಂದ್ರೆ ನೋಡಿ, ಗ್ಯಾಸ್ನ ಆನ್ ಮಾಡ್ಬಿಟ್ಟು ಈ ತರ ಇದನ್ನ ಈ ತರ ಇಟ್ಕೋಬೇಕು. ನೋಡಿ, ಹಿಂಗ್ ಇಟ್ಕೊಂಡ್ಬಿಟ್ಟು ಈ ತರ ಚೆನ್ನಾಗಿ ಕಂದಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಬಿಸಿ ತಾಕದ ತಕ್ಷಣ ನೋಡಿ ಚೆನ್ನಾಗಿ ಕಂದುತ್ತೆ. ಈ ತರ ನಾವು ಕಂದಿಸ್ಕೊಂಡ್ರೆ ಕಡುಬು ಕಟ್ಟೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಸಾಫ್ಟ್ ಆಗುತ್ತಲ್ವಾ ಬಾಳೆದೆಲೆ, ಅವಾಗ ಚೆನ್ನಾಗ್ ಅನ್ಸುತ್ತೆ ಕಟ್ಟೋದಕ್ಕೆ. ನೋಡಿ, ಈ ತರ ನೀಟಾಗಿ ಒಂದೊಂದನ್ನೇ ನಾವು ತಗೊಂಡ್ಬಿಟ್ಟು ಕಂದಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಂದಿದೆ ಬಾಳೆದೆಲೆ. ಈ ತರ ಕಂದಿಸ್ಕೋಬೇಕು. ಇದು ಮಲ್ನಾಡ್ ಕಡೆ ಸೈಡ್ ಅಂತೂ ತುಂಬಾ ಮಾಡ್ಕೋತಾರೆ ಫ್ರೆಂಡ್ಸ್. ನಮ್ಮ ಅಮ್ಮನೂರಲ್ಲಂತೂ ತುಂಬಾ ಮಾಡ್ತೀವಿ ನಾವು ಇದನ್ನ ಬ್ರೇಕ್ಫಾಸ್ಟ್ಗೆ. ಇದು ನೀವು ಕಾಯಿ ಚಟ್ನಿ ಜೊತೆಗೆ, ಕೆಂಪು ಚಟ್ನಿ ಜೊತೆಗೆಲ್ಲ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆನೆ ಇವಾಗ ಎಣ್ಣೆ ತಿಂಡಿ ತಿನ್ನಕ್ಕಾಗಲ್ಲ ನಮ್ಗೆ ಅನ್ನೋರ್ಗಂತೂ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಸ್ವಲ್ಪ ಸ್ವಲ್ಪನೇ ನಾವು ಕಂದಿಸ್ಕೋಬೇಕು. ನಿಮಗೆ ಕಾಣಿಸ್ತಿದೆ ನೋಡಿ, ಕಲರ್ ಚೇಂಜ್ ಆಗ್ಬಿಡುತ್ತೆ ಬಾಳೆದೆಲೆದು. ಈ ತರ ಕಂದಿಸ್ಕೋಬೇಕು. ಈ ತರ ನಾನು ಎಲ್ಲ ಬಾಳೆದೆಲೆನೂ ಕಂದಿಸ್ಕೊಂಡ್ ಬರ್ತೀನಿ. ನೋಡಿ, ನಾನು ಬಾಳೆದೆಲೆನ ಕಂದಿಸಿದ್ನಲ್ವಾ, ಈ ತರ ಮಧ್ಯ ಭಾಗದಲ್ಲಿ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಾಳೆದೆಲೆನ. ನೋಡಿ, ಇವಾಗ ಹೆಂಗೆ ಕಡುಬು ಕಟ್ಟೋದು ಅಂತ ಹೇಳಿ ತೋರಿಸ್ತೀನಿ. ಈ ತರ ಬಾಳೆದೆಲೆ ಒಂದು ಶೆಲ್ಫ್ ಮೇಲೆ ಇಟ್ಕೊಂಡ್ಬಿಟ್ಟು ನೀವು ಈ ಕಡೆ ಇದನ್ನ ಈ ಚಮಚದಲ್ಲಿ 1 ಚಮಚದಷ್ಟು ನಾವು ಹಾಕೊಬೇಕು. ಹಿಟ್ಟು ಮಧ್ಯ ಭಾಗದಲ್ಲಿ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಈ ಕಡೆ ಫೋಲ್ಡ್ ಮಾಡಿ, ಈ ಕಡೆ ಫೋಲ್ಡ್ ಮಾಡಿ, ಹೀಗೆ ಮಾಡಿ, ಮತ್ತೆ ಈ ಕಡೆ ಸಹ ಫೋಲ್ಡ್ ಮಾಡಿ. ಈ ತರ ಫೋಲ್ಡ್ ಮಾಡಿ ಇದನ್ನ ಈ ತರ ಉಲ್ಟಾ ಮಾಡಿ ಇಡಬೇಕು ಪ್ಲೇಟಲ್ಲಿ. ಹಿಂಗೆ ಒಂದು ಸ್ವಲ್ಪನೇ ಹಾಕೊಂಡ್ಬಿಟ್ಟು ಈ ತರ ಫೋಲ್ಡ್ ಮಾಡಿ ಉಲ್ಟಾ ಮಾಡಿ ಈ ತರ ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ ಒಂದೊಂದನ್ನೇ. ಈ ತರನೇ ಕಡುಬು ಕಟ್ಕೊಳ್ಳೋದು. ನೀವೀಗ ಬಾಳೆದೆಲೆ ಕನ್ಸಿದ್ರಲ್ವಾ, ಕನ್ಸಿರೋದ್ರಿಂದ ನಿಮ್ಗೆ ಮಾಡೋದಕ್ಕೆ ಈಸಿ ಅನ್ಸುತ್ತೆ ಫೋಲ್ಡ್ ಎಲ್ಲ ಮಾಡೋದಕ್ಕೆ. ಕನ್ಸಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಒಡ್ಕೊಂಡ್ಬಿಡುತ್ತೆ ಬಾಳೆದೆಲೆ. ನೋಡಿ, ಸ್ವಲ್ಪ ದೊಡ್ಡದಿದೆ ಅಲ್ವಾ ಎಲೆ, ಇದಕ್ಕೆ ಸ್ವಲ್ಪ ನಾವು ಹಿಟ್ಟನ್ನ ಜಾಸ್ತಿ ಹಾಕೊಳ್ಳೋಣ. ನೋಡಿ, ಈ ತರ ಹಾಕೊಂಡ್ಬಿಟ್ಟು 2 ಕಡೆ ಫೋಲ್ಡ್ ಮಾಡಬೇಕು ಹೀಗೆ. ಮತ್ತೆ ಈ ತರ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳೋಣ. ಇದೇ ತರ ನಾವು ಕಡುಬು ಕಟ್ಕೊಬರೋಣ. ನೋಡಿ, ನಾವೇ ಅದೇ ತರನೇ ಇವಾಗ ನಾನು ತೋರಿಸಿದ್ನಲ್ವಾ, ಆ ತರ ನಾವು ಕಡುಬು ಕಟ್ಕೊಂಡ್ಬಿಟ್ಟು ಈ ತರ ಇಡ್ಲಿ ಪಾತ್ರೆಯಲ್ಲಿ ಅದನ್ನ ಹಬೇಲಿ ಬೇಯಿಸ್ಕೊಬೇಕು. ಇವಾಗ ಓಪನ್ ಮಾಡ್ತೀವಿ. ಲಾಸ್ಟ್ ಪ್ಲೇಟ್, ಚಿಕ್ಕ ಪ್ಲೇಟ್ ಇರುತ್ತಲ್ವಾ, ಇದ್ರ ಮೇಲ್ಗಡೆ ಹಾಕ್ಬೇಕು ಎಲ್ಲವನ್ನು ನಾವು. ಸೇಮ್ ಇಡ್ಲಿ ಹೇಗೆ ಬೇಯಿಸ್ಕೊತೀವಲ್ವಾ ಆ ತರ. ಇದಕ್ಕೆ ನಾವೀಗ ಬೇಯೋದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ನೋಡಿ, ನಾನು ಕಡುಬು ಬೇಯೋದಕ್ಕೆ ಇದರಲ್ಲಿ 1 ಚಮಚ ನೀರನ್ನ ಹಾಕೋತೀನಿ. ಇಷ್ಟು ಹಾಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಇದನ್ನ ಪ್ಲೇಟ್ ಅನ್ನ ಇಡ್ತೀನಿ. ಇದ್ರ ಮೇಲ್ಗಡೆ ನಾವು ಕಡುಬು ಕಟ್ಕೊಂಡಿರೋದನ್ನೆಲ್ಲವನ್ನು ಸಹ ಸೇರಿಸ್ಕೊಬೇಕು. ಇದ್ರ ಮೇಲೆ ನಾವು ಕಡುಬೆಲ್ಲ ಕಟ್ಕೊಂಡಿರೋದನ್ನೆಲ್ಲ ಹಾಕೊಂಡ್ಬಿಟ್ಟು ಹಬೇಲಿ ಬೇಯಿಸ್ಕೊಳ್ಳೋದು. ಕಡುಬು ಕಟ್ಟಿರೋದನ್ನೆಲ್ಲ ಇದಕ್ಕೆ ನಾವೀಗ ಹಾಕೊಂಬರೋಣ. ನೋಡಿ, ಈ ತರ ಎಲ್ಲ ಬಾಳೆದೆಲೆ ಕಡುಬನ್ನು ನಾವು ಕಟ್ಬಿಟ್ಟು ಈ ತರ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದೀವಿ. ಇಟ್ಬಿಟ್ಟು ಇದನ್ನ ಮುಚ್ಚಳನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದಿನ ಹಬೇಲೆ ನಾವು ಇದನ್ನ ಒಂದು 15 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಬಿಟ್ಟು ಇದನ್ನ ಇವಾಗ ಗ್ಯಾಸ್ ಆನ್ ಮಾಡ್ಬಿಟ್ಟು ನಾನು ಇಟ್ಟಿದ್ದೀನಿ. ಇದನ್ನ ಒಂದು 15 ನಿಮಿಷ ನಾನು ಹಬೇಲೆನೆ ಬೇಯಿಸ್ಕೊಳ್ಳೋದಕ್ಕೆ ಬಿಡ್ತೀನಿ. ಈ ಕಡೆ ಚಟ್ನಿ ಕೂಡ ರೆಡಿ ಆಗಿದೆ. ನಾವು ಕಾಯಿ ಚಟ್ನಿ ಮತ್ತೆ ಕೆಂಪು ಚಟ್ನಿ ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಂಡಿದೀವಿ. ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ನೋಡಿ, ಇವಾಗ ಒಂದು 15 ನಿಮಿಷ ನಾವು ಇದನ್ನ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ನಾನು ಒಂದು 15 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಆರೋದಕ್ಕೆ ಇಟ್ಟಿದ್ದೆ ನಾನು ಇದನ್ನ. ನಾನು ಇವಾಗ ಮುಚ್ಚಳನ್ನ ತೆಗಿತೀನಿ. ನೋಡಿ,
ಬಾಳೆದೆಲೆ ಮಸಾಲೆ ಕಡುಬು ಎಷ್ಟು ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಅಂದ್ರೆ ಫ್ರೆಂಡ್ಸ್, ಇದು ನೋಡ್ತಾ ಇದ್ರೇನೆ ಬಾಯಲ್ಲೆಲ್ಲ ನೀರು ಬರುತ್ತೆ. ಸಖತ್ತಾಗಿ ಬೆಂದಿದೆ. ಇದನ್ನ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನೋಡಿ, ಬಾಳೆದೆಲೆ ಮಸಾಲೆ ಕಡುಬು ನಾವು ಬಾಳೆದೆಲೆ ಜೊತೆಗೇನೆ ತಿಂದ್ರೆ ಸಖತ್ತಾಗಿರುತ್ತೆ. ಬಾಳೆದೆಲೆ ಮೇಲೆ ಏನೋ ಒಂಥರ ಹಬ್ಬದ್ದೇನೋ ಫೀಲು, ಏನೋ ಒಂಥರ ಬಾಳೆದೆಲೆ ತಿಂತಾ ಇದ್ರೆ ಅದ್ರದ್ದು ಮಜಾನೇ ಬೇರೆ. ನಾವು ಪ್ಲೇಟಲ್ಲಿ ಊಟ ಮಾಡೋದ್ಕಿನ್ನೂ ಬಾಳೆದೆಲೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೂ ಒಂದೆರಡು ತುತ್ತು ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಬಾಳೆದೆಲೆಗೆ ನಾನು ಕಡುಬನ್ನ ಹಾಕೋತಿದ್ದೀನಿ. ಸಖತ್ತಾಗಿ ಬೆಂದಿದೆ. ಇದ್ರ ಜೊತೆಗೆ ನಾವು ಕೆಂಪು ಚಟ್ನಿ ಮತ್ತೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಅಗಸೆ ಬೀಜ ಚಟ್ನಿ ಪುಡಿ. ಇದೆಲ್ಲ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮಾತ್ರ ಕಡುಬಿಗೆ. ನೋಡಿ, ಒಂದು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಏನಾದರೂ ತುಂಬ ಟೈಮ್ ಇದೆ, ಇದೆಲ್ಲ ವೀಕೆಂಡ್ಸಲ್ಲಿ ಇಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಯಾಕಂದರೆ ಸ್ವಲ್ಪ ಕಡುಬು ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ, ಬೇಯೋದಕ್ಕೆ 15 ನಿಮಿಷ ಬೇಕು, ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಸೊ ನೀವು ವೀಕೆಂಡ್ಸಲ್ಲಿ ಈಗ ಶನಿವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಈ ಥರ ಟೈಮಲ್ಲಿ ನಿಮಗೆ ಟೈಮ್ ಇರುತ್ತಲ್ವ, ಅವಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಈಗ ಎಣ್ಣೆ ತಿಂಡಿ ದಿನ ತಿಂದು ಬೇಜಾರಾಗಿದೆ ಅನ್ನೋರಿಗೆ ಮಾತ್ರ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.